ನಮಸ್ಕಾರ ಪ್ರೀತಿಯ ಕುಂಭರಾಶಿಯವರೇ, ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುವಂಥದ್ದು. ಜುಲೈ 18 ಸಂಜೆ 8 ಗಂಟೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಬೆಳವಣಿಗೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಹೊಂದಿದೆ. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನದಿಂದ ಆಲಿಸಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ ಮೂಡ್ತಾ ಇರ್ಬೋದು. ಎಲ್ಲವೂ ನಿಧಾನವಾಗಿ ನಡೀತಾ ಇದೆ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ತಡವಾಗ್ತಾ ಇದೆ ಎಂಬ ಯೋಚನೆ ನಿಮ್ಮನ್ನು ಕಾಡಿರಬಹುದು. ಕೆಲವರು ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದೆ ನೋವನ್ನು ಉಂಟು ಮಾಡಿರಬಹುದು. ಆದರೆ ಜೀವನದ ದೊಡ್ಡ ಯಶಸ್ಸು ಯಾವಾಗಲೂ ಕೂಡ ತಾಳ್ಮೆಯಿಂದ ಕಾಯುವವರನ್ನು ಹುಡುಕಿಕೊಂಡು ಬರುತ್ತೆ. ಕುಂಭರಾಶಿಯ ಅಧಿಪತಿಯಾದ ಶನಿದೇವರು ನಿಮಗೆ ಪರಿಶ್ರಮ, ಶಿಸ್ತು ಮತ್ತು ಸಹನೆಯ ಪಾಠವನ್ನು ಕಲಿಸ್ತಾರೆ. ಈ ಪಾಠಗಳನ್ನು ಪ್ರಾಮಾಣಿಕವಾಗಿ ಕಲಿತವರಿಗೆ ಜೀವನದಲ್ಲಿ ಸಿಗುವ ಯಶಸ್ಸು ದೀರ್ಘಕಾಲ ಉಳಿಯುವ ಸಾಧ್ಯತೆ ಹೆಚ್ಚು. ಈಗ ಅಂತಹ ಸಮಯ ನಿಧಾನವಾಗಿ ನಿಮ್ಮ ಜೀವನದ ಬಾಗಿಲು ತಟ್ತಾ ಇದೆ. ಜುಲೈ 18 ಸಂಜೆ ನಂತರ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನ ಆಗಬಹುದು. ಅವರು ಹಳೆಯ ಫ್ರೆಂಡ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಉದ್ಯೋಗ ಅಥವಾ ವ್ಯಾಪಾರದ ಮೂಲಕ ಪರಿಚಯ ಆಗುವ ಒಬ್ಬ ವ್ಯಕ್ತಿಯಾಗಿರ್ಬೋದು. ಅವರ ಮೂಲಕ ಒಂದು ಹೊಸ ಅವಕಾಶ, ಒಂದು ಹೊಸ ದಾರಿ ಅಥವಾ ಒಂದು ಮಹತ್ವದ ಸುದ್ದಿ ನಿಮ್ಮ ಜೀವನಕ್ಕೆ ಬರಬಹುದು. ಆರ್ಥಿಕವಾಗಿ ನಿಧಾನವಾಗಿ ಉತ್ತಮ ಬೆಳವಣಿಗೆ ಕಾಣಬಹುದು. ಬಹಳ ದಿನಗಳಿಂದ ಸಿಲುಕಿದ್ದ ಹಣ ಬಿಡುಗಡೆ ಆಗಬಹುದು. ಹೊಸ ಆದಾಯದ ಮೂಲಗಳು ಕಾಣಿಸಿಕೊಳ್ಬೋದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ವ್ಯವಹಾರಗಳು ಆರಂಭಿಸಬಹುದು. ಕುಟುಂಬದಲ್ಲಿ ಬಹಳ ದಿನಗಳಿಂದ ಇದ್ದ ಮನಸ್ತಾಪಗಳು ಕಡಿಮೆ ಆಗಬಹುದು. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ. ಮದುವೆ, ಶುಭ ಕಾರ್ಯ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಸಂತಸದ ಸುದ್ದಿ ಕೂಡ ಬರಬಹುದು. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸಬೇಡಿ. ಕೆಲವರು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿದ್ರೂ ನಿಮ್ಮ ಕೆಲಸವೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಮೌನವಾಗಿ ನಿಮ್ಮ ಗುರಿಯತ್ತ ಸಾಗಿರಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಸಾಧ್ಯವಾದರೆ ಶನಿವಾರ ಎಳ್ಳಿನ ಎಣ್ಣೆಯ ದೀಪವನ್ನು ದೇವರ ಮುಂದೆ ಹಚ್ಚಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದ ಹೊಸ ಬೆಳಕು ಈಗ ನಿಧಾನವಾಗಿ ಮೂಡ್ತಾ ಇದೆ. ಇಷ್ಟು ದಿನಗಳ ಪರಿಶ್ರಮ ವ್ಯರ್ಥವಾಗಿಲ್ಲ. ಈಗ ನಿಮ್ಮ ತಾಳ್ಮೆಗೆ ಫಲ ಸಿಗುವ ಸಮಯ ಹತ್ತಿರ ಬರ್ತಾ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ, ಧೈರ್ಯದಿಂದ ಮುಂದುವರಿರಿ. ಕುಂಭರಾಶಿಯವರೇ, ಈಗ ಹೇಳಲಿರುವ ವಿಷಯವನ್ನು ಅತ್ಯಂತ ಗಮನದಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುವ ಮುನ್ನ ಕೆಲವು ಸಣ್ಣ ಘಟನೆಗಳು ನಡೆಯುತ್ತೆ. ಬಹಳ ಜನರು ಅವುಗಳನ್ನು ಸಾಮಾನ್ಯ ಅಂತ ಭಾವಿಸಿ ಕಡೆಗಣಿಸ್ತಾರೆ. ಆದರೆ ಆ ಸಂಕೇತಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿದವರ ಜೀವನವೇ ಹೊಸ ದಿಕ್ಕಿಗೆ ತಿರುಗುತ್ತೆ. ಜುಲೈ 18 ಸಂಜೆ 8 ಗಂಟೆಯ ನಂತರ ಅಂತಹ ಕೆಲವು ವಿಶೇಷ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಯಾರನ್ನೋ ನೆನಪಿಸಿಕೊಳ್ತಾ ಇರ್ಬೋದು. ಹಳೆಯ ಫ್ರೆಂಡ್, ಸಂಬಂಧಿಕ ಅಥವಾ ನಿಮ್ಮ ಜೀವನದಲ್ಲಿ ಒಮ್ಮೆ ಪ್ರಮುಖ ಪಾತ್ರ ವಹಿಸಿದ ಒಬ್ಬ ವ್ಯಕ್ತಿಯ ನೆನಪು ಮರುಕಳಿಸ್ಬೋದು. ಕೆಲವೊಮ್ಮೆ ಈ ರೀತಿಯ ನೆನಪುಗಳು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಹೊಸ ಸಂಪರ್ಕದ ಸೂಚನೆ ಆಗಿರಬಹುದು. ಮೊದಲ ಶುಭ ಸಂಕೇತ, ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಫೋನ್ ಕಾಲ್, ಸಂದೇಶ ಅಥವಾ ಭೇಟಿಯ ಅವಕಾಶ ಬರಬಹುದು. ಅದು ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಾಗಿರ್ಬೋದು. ಮೊದಲಿಗೆ ಅದು ಸಣ್ಣ ಅವಕಾಶ ಅಂತ ಕಂಡರೂ ಕೂಡ ಮುಂದಿನ ದಿನಗಳಲ್ಲಿ ಅದೇ ದೊಡ್ಡ ಯಶಸ್ಸಿನ ಬಾಗಿಲಾಗುವ ಸಾಧ್ಯತೆ ಇದೆ. ಎರಡನೇ ಶುಭ ಸಂಕೇತ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗುವ ಆರಂಭ ಆಗ್ತಾ ಇರಬಹುದು. ಇದರಿಂದ ಇದುವರೆಗೆ ನಿಮ್ಮ ಸಾಮರ್ಥ್ಯವನ್ನು ಗಮನಿಸದೇ ಇರುವವರು ಈಗ ನಿಮ್ಮ ಕೆಲಸವನ್ನು ಮೆಚ್ಚುವ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳಿಂದ ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಪ್ರಶಂಸೆ ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಮೂರನೇ ಶುಭ ಸಂಕೇತ, ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ಬಗೆಹರಿಯದೇ ಇದ್ದ ಒಂದು ವಿಷಯಕ್ಕೆ ಪರಿಹಾರ ಸಿಗ್ಬೋದು. ಮನೆಯಲ್ಲಿದ್ದ ಮನಸ್ತಾಪಗಳು ಕಡಿಮೆಯಾಗಬಹುದು. ಶುಭ ಕಾರ್ಯ, ಮದುವೆ ಅಥವಾ ಸಂತಸದ ಸುದ್ದಿಯ ವಾತಾವರಣ ನಿರ್ಮಾಣ ಆಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಕುಂಭರಾಶಿಯವರೇ, ಈ ಸಮಯದಲ್ಲಿ ಹಣಕಾಸಿನ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಹೊಸ ಆದಾಯದ ಅವಕಾಶಗಳು ಬಂದರೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ನಿಮ್ಮ ಪರಿಶ್ರಮದಿಂದ ಗಳಿಸಿದ ಹಣವನ್ನು ಭವಿಷ್ಯದ ಭದ್ರತೆಗೆ ಬಳಸೋದು ಉತ್ತಮ. ನಿಮ್ಮ ಜೀವನದಲ್ಲಿ ಯಶಸ್ಸು ಹತ್ತಿರ
ಬರ್ತಾ ಇರಬೇಕಾದಾಗ ಕೆಲವರು ನಿಮ್ಮನ್ನು ನಿರುತ್ಸಾಹ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಡಿ. ನಿಮ್ಮ ಗುರಿಯ ಮೇಲೆ ಗಮನ ಇರಲಿ. ನಿಮ್ಮ ಮೌನ ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ದೊಡ್ಡ ಉತ್ತರ ಆಗಿರುತ್ತೆ. ಆರೋಗ್ಯದ ಕಡೆ ಸಹ ಗಮನ ಕೊಡಿ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಹೆಚ್ಚು ಒತ್ತಡ ತೆಗೆದುಕೊಳ್ಬೇಡಿ. ಮನಸ್ಸು ಶಾಂತವಾಗಿತ್ತು ಅಂದರೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸುಲಭವಾಗುತ್ತೆ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ಒಂದು ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಶನಿವಾರ ಕಪ್ಪು ಎಳ್ಳನ್ನು ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಅನ್ನದಾನವನ್ನು ಮಾಡಿ. ಇಂತಹ ಸತ್ಕಾರ್ಯಗಳು ಮನಸ್ಸಿನಲ್ಲಿ ಸಕಾರಾತ್ಮಕತೆ ಮತ್ತು ಕೃತಜ್ಞತೆಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಈಗ ಹತ್ತಿರ ಬರ್ತಾ ಇದೆ. ಇಷ್ಟು ದಿನಗಳ ತಾಳ್ಮೆ, ಪರಿಶ್ರಮ ಮತ್ತು ಅನುಭವ ಈಗ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ಮೇಲೆ ನಂಬಿಕೆ ಇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಟ್ಟಿದೆ ಆದರೆ ನಿಮ್ಮ ಗುರಿಯತ್ತ ನೀವು ದೃಢವಾಗಿ ಸಾಗುವ ಲಕ್ಷಣಗಳು, ಅವಕಾಶಗಳು ಹೆಚ್ಚಾಗುತ್ತೆ.